ಇವತ್ತು ರಾಜ್ಯದ ಪಾಲಿಗೆ ಕರಾಳ ಶನಿವಾರ. ಭೀಕರ ಅಪಘಾತಕ್ಕೆ ಬರೋಬ್ಬರಿ 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದು ಅಪಘಾತ ನೆಲಮಂಗಲ ಸಮೀಪ. ಆ ಅಪಘಾತದಲ್ಲಿ ಕಂಟೈನರ್ ಬಂದು ವೋಲ್ವೋ ಕಾರಿನ ಮೇಲೆ ಪಲ್ಟಿಯಾಗಿದೆ. ಕಾರ್ನ ಒಳಗಡೆ ಇದ್ದಂತ 6 ಮಂದಿ ಒಂದೇ ಕುಟುಂಬದವರು ಅಪ್ಪಚ್ಚಿಯಾಗಿ ಹೋಗಿಬಿಟ್ಟಿದ್ದಾರೆ. ಎಲ್ಲರ ಪ್ರಾಣವು ಹೊರಟೋಗಿದೆ. ಇನ್ನೊಂದು ಅಪಘಾತ ಮಂಡ್ಯ ಸಮೀಪ ಸಂಭವಿಸಿದ್ದು. 3 ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಎದುರಿಗೆ ಬರ್ತಿದ್ದಂತ ಲಾರಿಗೆ ಕಾರು ಗುದ್ದಿದೆ. ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 2 ಅಪಘಾತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ಈ ಅಪಘಾತಗಳಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ಅದೆಷ್ಟೇ ಬಾರಿ ಜಾಗೃತಿ ಮೂಡಿಸಿದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಳೋದಿಲ್ಲ. ಈ ಮೊದಲ ಅಪಘಾತದ ವಿಚಾರವನ್ನು ಗಮನಿಸೋದಾದ್ರೆ, ಇಲ್ಲಿ ಬಿಡಿ, ಇವ್ರು ತಪ್ಪೇ ಇರಲಿಲ್ಲ. ಇವರು ಬದುಕಲು ವಿಧಿ ಆಟ ಆಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರನ್ನು ಪರ್ಚೇಸ್ ಮಾಡಿ, ವೋಲ್ವೋ ಕಾರ್, 1-2 ತಿಂಗಳು ಟೈಮ್ ಆಗಿತ್ತು ಅಷ್ಟೇ. ಅಷ್ಟರೊಳಗಾಗಿ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ತುಂಬ ಆಕ್ಸಿಡೆಂಟ್ಗಳಲ್ಲಿ ಏನಾಗ್ಬಿಡುತ್ತೆ, ನಾವು ರ್ಯಾಶ್ ಡ್ರೈವಿಂಗ್ ಮಾಡ್ತೀವಿ ಅಥವಾ ಓವರ್ಟೇಕ್ ಮಾಡೋದಕ್ಕೆ ಹೋಗ್ತೀವಿ ಅಥವಾ ಇನ್ನೇನೋ ಎಡವಟ್ ಮಾಡ್ಕೊಂಡು ಪ್ರಾಣವನ್ನು ಕಳ್ಕೊಳ್ತೀವಿ. ಆದರೆ ಇಲ್ಲ, ಅಂಥದ್ದು ಏನೂ ಆಗಿಲ್ಲ. ಪಾಪ ತಂಪಾಡಿಗೆ ತಾವು ರಸ್ತೆಯಲ್ಲಿ ಹೋಗ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಡಿವೈಡರನ್ನು ಹಾರಿ ಪಕ್ಕದ ರಸ್ತೆಯಲ್ಲಿ ಇದ್ದಂಥ ಕಂಟೈನರ್ ಇವ್ರ ಕಾರ್ ಮೇಲೆ ಪಲ್ಟಿ ಆಗಿಬಿಟ್ಟಿದೆ. ಸಾವು ಹೇಗೆ ಬರುತ್ತೆ ನೋಡಿ. ಒಮ್ಮೊಮ್ಮೆ ಸಾವು ಬರಬೇಕು ಅಂತಿದ್ರೆ ಯಾವುದ್ಯಾವುದೋ ರೂಪದಲ್ಲಿ ಬಂದು ಬಿಡುತ್ತೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ನಾವು ಪಾಠ ಕಲಿಯೋ ಸಾಕಷ್ಟಿದೆ, ಎಚ್ಚರಿಕೆಯಿಂದ ಇರಬೇಕು ಅಂತ. ಇಲ್ಲ, ಪಾಪ ಅವ್ರು ಏನು ತಪ್ಪೇ ಮಾಡಿಲ್ಲ, ಅವರು ಎಚ್ಚರಿಕೆಯಿಂದಲೇ ಹೋಗ್ತಾ ಇದ್ರು. ಆದರೂ ಕೂಡ ನೋಡಿ, ಸಾವು ಹೇಗೆ ಆ ಕುಟುಂಬವನ್ನು ಹುಡ್ಕೊಂಡು ಬಂದು ಇಡೀ ಕುಟುಂಬವನ್ನು ಬಲಿ ತೆಗೆದುಕೊಂಡು ಬಿಟ್ಟಿದೆ ಅಂತ. ಆ ಡೀಟೇಲನ್ನು ಮೊದಲಿಗೆ ಗಮನಿಸೋಣ. ಈ ಘಟನೆ ನಡೆದಿದ್ದು ನೆಲಮಂಗಲದ ಟಿ ಬೇಗೂರು ಇದೆ ನೋಡಿ, ಅಥವಾ ತಾಳಕೆರೆ ಭಾಗ ಇದೆ ನೋಡಿ, ರಾಷ್ಟ್ರೀಯ ಹೆದ್ದಾರಿ, ಅಲ್ಲಿ ಸಂಭವಿಸಿದಂಥ ದುರಂತ ಇದು. ಪರ್ಸ್ನಲಿ ನನಗೆ ಆ ರಸ್ತೆಯಲ್ಲಿ ಡ್ರೈವಿಂಗ್ ಮಾಡೋದಂದ್ರೆ ತೀರಾ ಆತಂಕ ಆಗಿಬಿಡುತ್ತೆ. ತೀರಾ ಇಕ್ಕಟ್ಟಾದಂಥ ರಸ್ತೆ ಮತ್ತು ತುಂಬ ಗುಂಡಿಗಳು ತುಂಬಿರುವಂತಹ ರಸ್ತೆ, ಜೊತೆಗೆ ವಿಪರೀತ ಕಂಟೈನರ್ಗಳು, ಲಾರಿ ಓಡಾಟ ಅಂತೂ ಅಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ಆ ರಸ್ತೆಯಲ್ಲಂತೂ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಬಹಳ ಬೇಸರ ಅಂದರೆ, ಆ ರಸ್ತೆಗೆ ಟೋಲ್ ಕಟ್ತೀವಿ, ದುಡ್ಡು ಕೊಟ್ಟೆ ಓಡಾಡ್ತೀವಿ, ಆದರೆ ರಸ್ತೆ ಮಾತ್ರ ಸರಿ ಇಲ್ಲ. ಇದು ನಮ್ಮೆಲ್ಲರ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಆ ಘಟನೆಯ ವಿಚಾರವನ್ನು ಬರೋಣ. ಈ ವೋಲ್ವೋ ಕಾರ್ನಲ್ಲಿ ಒಂದೇ ಕುಟುಂಬದ 6 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಈ ಬೆಂಗಳೂರಿಂದ ತುಮಕೂರು ಮಾರ್ಗದಲ್ಲಿ ಹೋಗ್ತಾ ಇದ್ರು. ಅಂದ್ರೆ ಬೆಂಗಳೂರಿಂದ ತುಮಕೂರು ಮಾರ್ಗ, ಅವ್ರು ಸೀದಾ ವಿಜಯಪುರಕ್ಕೆ ಹೋಗೋರಂತೆ ಆ ರಸ್ತೆಯಲ್ಲಿ ಅವ್ರು ಹೋಗ್ತಾ ಇದ್ರು. ಇನ್ನು ಆ ಕಡೆಯಿಂದ ಕಂಟೈನರ್ ಇದೆಯಲ್ಲ, ಅದು ತುಮಕೂರು ಮಾರ್ಗದಿಂದ ಸೀದಾ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಕಂಟೈನರ್. ಅದು ಕಂಪ್ಲೀಟ್ ಲೋಡ್ ಇದ್ದಂಥ ಕಂಟೈನರ್. ಅದು ಬರ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕಂಟೈನರ್ ಚಾಲಕನನ್ನ ನಾವು ದೂರುವ ಹಾಗಿಲ್ಲ. ಆತ ಬರ್ತಿದ್ದಾಗ ಆತನ ಎದುರುಗಡೆ 2 ಕಾರ್ನವರು ಅಡ್ಡ ಬಂದು ಬಿಟ್ಟಿದ್ದಾರೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು, ಆ ಲಾರಿ ಡ್ರೈವರ್ಗೆ, ಅಂದ್ರೆ ಕಂಟೈನರ್ ಡ್ರೈವರ್ಗೆ ಅವ್ರು ತೀರಾ ಡಿಸ್ಟರ್ಬ್ ಮಾಡಿಬಿಟ್ರು ಆ ಕಾರ್ನಲ್ಲಿ ಬರ್ತಿದ್ದವರು ಅಂತ. ಆ ಕಾರ್ನವರು ಅಡ್ಡಾದಿಡ್ಡಿ ಬಂದಂಥ ಕಾರಣಕ್ಕಾಗಿ ಈ ಕಂಟೈನರ್ ಚಾಲಕ ಏನು ಮಾಡಿದ್ದಾನೆ, ಆ ಕಾರನ್ನು ತಪ್ಪಿಸ್ಬೇಕು ಅಂತ ಹೇಳಿ ಆತ ಬಲಭಾಗಕ್ಕೆ ಎಳೆದು ಬಿಟ್ಟಿದ್ದಾನೆ. ಪಕ್ಕದಲ್ಲೇ ಡಿವೈಡರ್ ಇತ್ತಲ್ಲ, ಡಿವೈಡರ್ಗೆ ಡಿಕ್ಕಿ ಹೊಡೆದು ಆ ಕಡೆ ಹೋಗಿದೆ. ಆ ಕಡೆ ಬರ್ತಿದ್ದಂಥ ಒಂದು ಲಾರಿಗೆ ಡಿಕ್ಕಿ ಹೊಡೆದಿದೆ. ಜೊತೆಗೆ ಇನ್ನೊಂದು ಲಾರಿಗೂ ಅಥವಾ ಸ್ಕೂಲ್ ವ್ಯಾನ್ ರೀತಿಯಾದಂಥ ಗಾಡಿಗೆ ಡಿಕ್ಕಿ ಹೊಡೆದಿದೆ ಎನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಒಟ್ಟಾರೆಯಾಗಿ ಆ ಆಕ್ಸಿಡೆಂಟ್ ಆಗಿದೆ ಆರಂಭದಲ್ಲಿ. ಆ ಡಿಕ್ಕಿ ಹೊಡೆದಂಥ ಲಾರಿಯ ಹಿಂದೆ